ನಮಸ್ಕಾರ ಎಲ್ಲರಿಗೂ. ನಾನು ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಫೌಂಡೇಶನ್ಗಳು ವಿದ್ಯಾರ್ಥಿಗಳಿಗಾಗಿ ನೀಡುವ ಸ್ಕಾಲರ್ಶಿಪ್ಸ್ ಬಗ್ಗೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಓಕ್ ನಾರ್ತ್ ಸ್ಟೆಮ್ ಸ್ಕಾಲರ್ಶಿಪ್. ಇದು ಸರ್ಕಾರಿ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಸ್ಟೆಮ್ ವಿಷಯಗಳಲ್ಲಿ ಪದವಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಹುಡುಗಿಯರಿಗೆ ಆರ್ಥಿಕ ಸಹಾಯ ನೀಡಲಿದೆ. ಸ್ಟೆಮ್ ಸಬ್ಜೆಕ್ಟ್ಸ್ಗಳು ಯಾವುವು ನೋಡೋಣ ಬನ್ನಿ. ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳಿಗೆ ಸ್ಟೆಮ್ ಸಬ್ಜೆಕ್ಟ್ಸ್ ಎಂದು ಕರೆಯುವರು. ಇದಕ್ಕೆ ಬೇಕಾಗಿರುವ ಅರ್ಹತೆ ಏನೆಂದರೆ ಸರ್ಕಾರಿ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಸ್ಟೆಮ್ ಸಂಬಂಧಿತ ವಿಷಯಗಳಲ್ಲಿ ಪದವಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ, ಗರ್ಲ್ಸ್ ಮಾತ್ರ, ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದಲೂ 3.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಭ್ಯರ್ಥಿಯು ಗಳಿಸಿದ ಒಟ್ಟು ಅಂಕಗಳು 12ನೇ ತರಗತಿಯ ಪರೀಕ್ಷೆಯಲ್ಲಿ 80% ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು ನೋಡಿ. ಮತ್ತು ಹಿಂದಿನ ತರಗತಿ ಅಥವಾ ಸೆಮಿಸ್ಟರ್ ಅಥವಾ ವರ್ಷದಲ್ಲಿ 65% ಇರಬೇಕು. ಆರ್ಥಿಕ ಈ ಫೌಂಡೇಶನ್ ನೀಡುವ ಸ್ಕಾಲರ್ಶಿಪ್ ಎಷ್ಟು ಅಂದರೆ 30,000. ಅರ್ಜಿ ಸಲ್ಲಿಸಲು ಕೊನೆಯ ದಿನ 18/10/2024. ಅರ್ಜಿ ಸಲ್ಲಿಸಲು ಮೋಡ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಹೇಗೆ ತುಂಬಬೇಕು ಅಂದರೆ ಆನ್ಲೈನಲ್ಲಿ ಅರ್ಜಿ ಫಿಲ್ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರುತ್ತೇನೆ, ಅದಕ್ಕೆ ಹೋಗಿ ಕ್ಲಿಯರಾಗಿ ನೋಡಿಕೊಂಡು ಫಾರ್ಮ್ ಫಿಲ್ ಮಾಡಿ ಸ್ಕಾಲರ್ಶಿಪ್ ಬರುತ್ತೆ. ಇದು ಓನ್ಲಿ ಫಾರ್ ಗರ್ಲ್ಸ್ ಇದೆ ನೋಡಿ. ನೆಕ್ಸ್ಟ್ ಯಾವ ಫೌಂಡೇಶನ್ ಸ್ಕಾಲರ್ಶಿಪ್ ನೀಡುತ್ತಿದೆ ಎಂದರೆ ನಿಕಾನ್ ಸ್ಕಾಲರ್ಶಿಪ್. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಛಾಯಾಗ್ರಹಣ ಸಂಬಂಧಿತ ಕೋರ್ಸ್ಗಳನ್ನು ಅಭ್ಯಾಸ ಮಾಡಲು ಆರ್ಥಿಕವಾಗಿ ಬೆಂಬಲ ನೀಡಲಿದೆ ನಿಕಾನ್ ಸ್ಕಾಲರ್ಶಿಪ್. ಇದಕ್ಕೆ ಬೇಕಾಗಿರುವ ಅರ್ಹತೆ ಅಂದರೆ 12ನೇ ತರಗತಿಯನ್ನು ಪೂರ್ಣಗೊಳಿಸಿರುವ ಮತ್ತು 3 ತಿಂಗಳು ಅಥವಾ ಹೆಚ್ಚಿನ ಸಮಯದ ಛಾಯಾಗ್ರಹಣ ಸಂಬಂಧಿತ ಕೋರ್ಸ್ಗಳನ್ನು ಅಭ್ಯಾಸ ಮಾಡುತ್ತಿರುವಂತಹ ಭಾರತೀಯ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ಕುಟುಂಬದ ವಾರ್ಷಿಕ ಆದಾಯವು 6 ಲಕ್ಷಕ್ಕಿಂತ ಎಲ್ಲ ಮೂಲಗಳಿಂದ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆಗ ಮಾತ್ರ ನಿಕಾನ್ ಸ್ಕಾಲರ್ಶಿಪ್ ಫೌಂಡೇಶನ್ ಅವರು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡುತ್ತಾರೆ. ಆರ್ಥಿಕ ಸಹಾಯ ಎಷ್ಟಿರುತ್ತದೆ ಈ ಫೌಂಡೇಶನ್ ಇಂದಂದರೆ 10,000 ರೂಪಾಯಿಗಳು ದವರೆಗೆ 10,000 ಎಂದು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ 20/10/2024. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ನಲ್ಲಿ ಫಿಲ್ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ನಿಕಾನ್ ಸ್ಕಾಲರ್ಶಿಪ್ ಒಂದು ವೆಬ್ಸೈಟ್ ಹೆಸರು ಕೊಟ್ಟಿರುತ್ತೇನೆ ಅಥವಾ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರುತ್ತೇನೆ, ನೀವು ನೋಡಿಕೊಳ್ಳಿ. ಓಕೆ. ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವುದು ಎಂದರೆ ಯುಗೋ ಸ್ಕಾಲರ್ಶಿಪ್. ಇದು ವೃತ್ತಿ ಪದವಿ ಕೋರ್ಸುಗಳನ್ನು ಅಭ್ಯಾಸ ಮಾಡುತ್ತಿರುವ ಯುವತಿಯರನ್ನು ಆರ್ಥಿಕವಾಗಿ ಬೆಂಬಲಿಸಲಿದೆ. ಓನ್ಲಿ ಫಾರ್ ಗರ್ಲ್ಸ್ ಇದೆ ನೋಡಿ ಇದು ಯುಗೋ ಸ್ಕಾಲರ್ಶಿಪ್. ಇದಕ್ಕೆ ಬೇಕಾಗಿರುವ ಅರ್ಹತೆ ಭಾರತದಲ್ಲಿ ಟೀಚಿಂಗ್, ನರ್ಸಿಂಗ್, ಫಾರ್ಮಸಿ, ಮೆಡಿಸಿನ್, ಎಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಲಾ ಇತ್ಯಾದಿ ವೃತ್ತಿಪರ ಪದವಿ ಕೋರ್ಸುಗಳ ಮೊದಲ ವರ್ಷವನ್ನು ಅಭ್ಯಾಸ ಮಾಡುತ್ತಿರುವ ಯುವತಿಯರಿಗೆ ಲಭ್ಯವಿದೆ. ಅರ್ಜಿದಾರರು ತಮ್ಮ 10ನೇ ಮತ್ತು PUC ಸೆಕೆಂಡ್ ಇಯರ್ದಲ್ಲಿ ಕನಿಷ್ಠ ಮಿನಿಮಮ್ 70% ಅಂಕಗಳನ್ನು ಗಳಿಸಿರಬೇಕು. ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಈ ಯುಗೋ ಸ್ಕಾಲರ್ಶಿಪ್ ಕೊಡುತ್ತಿರುವ ವಾರ್ಷಿಕ ಆದಾಯದ ದುಡ್ಡು ಅಥವಾ ಸ್ಕಾಲರ್ಶಿಪ್ ಎಷ್ಟು ಎಂದರೆ ನೋಡಿದರೆ 60,000 ರೂಪಾಯಿ. ಓಕೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ 30 ಸೆಪ್ಟೆಂಬರ್ 2024. ಮೋಡ್ ಆಫ್ ಅಪ್ಲಿಕೇಶನ್ ಫಿಲ್ಲಿಂಗ್ ಇಸ್ ಆನ್ಲೈನ್ ಮೋಡ್. ಹೆಚ್ಚಿನ ಮಾಹಿತಿಗೆ ನಾನು ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ಅದಕ್ಕೆ ಹೋಗಿ ಕ್ಲಿಯರಾಗಿ ಎಲ್ಲ ನೋಟಿಫಿಕೇಶನ್ ಅಥವಾ ಫಾರ್ಮ್ ಕ್ಲಿಯರಾಗಿ ಓದಿಕೊಂಡು ಫಿಲ್ ಮಾಡಿ. ಓಕೆ. ನೆಕ್ಸ್ಟ್ ಯಾವ ಸ್ಕಾಲರ್ಶಿಪ್ ಎಂದರೆ ಇಂಟ್ಯೂಟ್ ರೈಸ್ ಗರ್ಲ್ ಚೈಲ್ಡ್ ಎಜುಕೇಷನ್ ಪ್ರೋಗ್ರಾಮ್. ಇದರಲ್ಲಿ ಇಂಟ್ಯೂಟ್ ರೈಸ್ ಗರ್ಲ್ ಚೈಲ್ಡ್ ಎಜುಕೇಷನ್ ಪ್ರೋಗ್ರಾಮ್ನಲ್ಲಿ 8ನೇ ತರಗತಿಯಿಂದ ಪದವಿಯವರೆಗೆ ಕಲಿಯುತ್ತಿರುವ ಹಿಂದುಳಿದ ವರ್ಗಗಳ
ವಿದ್ಯಾರ್ಥಿನಿಯರನ್ನು ಬೆಂಬಲಿಸಲು ಇನ್ಸ್ಟಿಟ್ಯೂಟ್ ಇಂಡಿಯಾ ನೀಡುವ ಸ್ಕಾಲರ್ಶಿಪ್ ಇದಾಗಿದೆ. ಓನ್ಲಿ ಫಾರ್ ಗರ್ಲ್ಸ್ ಇದು ಕೂಡ. ಇದಕ್ಕೆ ಬೇಕಾಗಿರುವ ಅರ್ಹತೆ 8ನೇ ತರಗತಿಯಿಂದ ಪದವಿಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸಬಹುದು. ಶೈಕ್ಷಣಿಕ ವರ್ಷದಲ್ಲಿ ಶೇಕಡ 60ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿರಬೇಕು. ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇನ್ಸ್ಟಿಟ್ಯೂಟ್ ಇಂಡಿಯಾ ಮತ್ತು ಬಡ್ಡಿ ಫಾರ್ ಸ್ಟಡಿ ಉದ್ಯೋಗಿಗಳ ಮಕ್ಕಳು ಅರ್ಹರಾಗಿರುವುದಿಲ್ಲ. ಓಕೆ, ಗೊತ್ತಾಯ್ತಾ? ಇನ್ಸ್ಟಿಟ್ಯೂಟ್ ರೈಸ್ ಗರ್ಲ್ ಚೈಲ್ಡ್ ಎಜುಕೇಷನ್ ಪ್ರೋಗ್ರಾಮ್ನವರು ಕೊಡುತ್ತಿರುವ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಎಷ್ಟು ಎಂದು ನೋಡಿದರೆ 46,305 ರೂಪಾಯಿವರೆಗೆ ಇವರು ಕೊಡುವ ಸ್ಕಾಲರ್ಶಿಪ್ ಇದಾಗಿದೆ. ಓನ್ಲಿ ಫಾರ್ ಗರ್ಲ್ಸ್ ಇದೆ ಇದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2024. ಆನ್ಲೈನ್ ಮೋಡ್ ಇದು ಕೂಡ. ಆನ್ಲೈನ್ನಲ್ಲಿ ಸ್ಕಾಲರ್ಶಿಪ್ ಫಿಲ್ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರುತ್ತೇನೆ, ಅದು ಹೋಗಿ ಭೇಟಿ ನೀಡಿ ಸ್ಕಾಲರ್ಶಿಪ್ ಫಿಲ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವುದಂದರೆ ಇನ್ಫೋಸಿಸ್ ಫೌಂಡೇಶನ್ ಸ್ಟೆಮ್ ಸ್ಟಾರ್ಸ್. ಇನ್ಫೋಸಿಸ್ ಫೌಂಡೇಶನ್ ಸ್ಟೆಮ್ ಸ್ಟಾರ್ಸ್ ನೋಡಿ, ಇದು ಸ್ಟೆಮ್ ವಿಷಯಗಳಲ್ಲಿ ಪದವಿಗಳನ್ನು ಅಭ್ಯಾಸ ಮಾಡಲು ಇಚ್ಛೆ ಇರುವ ವಿದ್ಯಾರ್ಥಿನಿಯರನ್ನು ಬೆಂಬಲಿಸಲು ಇನ್ಫೋಸಿಸ್ ಫೌಂಡೇಶನ್ ಅವರು ನೀಡುವ ಆರ್ಥಿಕ ಸಹಾಯ ಇದಾಗಿದೆ. ಸ್ಟೆಮ್ ಸಬ್ಜೆಕ್ಟ್ ಇವಾಗಲೇ ಮೊದಲೇ ಹೇಳಿದಂತೆ ಯಾವ ಸಬ್ಜೆಕ್ಟ್ ಅಂದರೆ ಟೆಕ್ನಾಲಜಿ, ಸೈನ್ಸ್, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಪದವಿ ಮಾಡುವ ವಿದ್ಯಾರ್ಥಿನಿಯರಿಗೆ ಇನ್ಫೋಸಿಸ್ ಫೌಂಡೇಶನ್ ಅವರು ಆರ್ಥಿಕವಾಗಿ ಸಹಾಯ ಮಾಡುತ್ತಿದ್ದಾರೆ. ಇದಕ್ಕೆ ಬೇಕಾಗಿರುವ ಅರ್ಹತೆ ಭಾರತದ ಪ್ರಜೆಗಳಾಗಿರಬೇಕು ಮೊದಲನೇದಾಗಿ, ಮತ್ತು ಸ್ಟೆಮ್ ವಿಷಯಗಳ ಕ್ಷೇತ್ರಗಳಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ರೆಪ್ಯೂಟ್ನಲ್ಲಿ 4 ವರ್ಷದ ಪದವಿ ಕೋರ್ಸ್ನ ಮೊದಲನೇ ವರ್ಷಕ್ಕೆ ದಾಖಲಾಗಿರುವ ವಿದ್ಯಾರ್ಥಿನಿಯರು ಅರ್ಹರು. ಗುರುತಿಸಲ್ಪಟ್ಟ ಕಾಲೇಜುಗಳಲ್ಲಿ ಅರ್ಜಿದಾರರು ಪ್ರವೇಶ ಪಡೆದಿರಬೇಕು. 12ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಅದೇ PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರ್ಬೇಕು ನೋಡಿ. ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ 8 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಅಥವಾ ಸಮನಾಗಿರಬೇಕು. ಅರ್ಜಿದಾರರು ಇತರ ವಿದ್ಯಾರ್ಥಿ ವೇತನಗಳನ್ನು ಪಡೆದುಕೊಂಡಿರಬಾರದು. ಓಕೆ, ಬೇರೆ ಯಾವುದು ಸ್ಕಾಲರ್ಶಿಪ್ಪಲ್ಲಿ ನೀವು ಸ್ಕಾಲರ್ಶಿಪ್ ಪಡೆಯುವಂತಿಲ್ಲ. ಈ ಸ್ಕಾಲರ್ಶಿಪ್ನಲ್ಲಿ ನಿಮಗೆ ಆರ್ಥಿಕವಾಗಿ ಸಹಾಯ ಬೇಕು ಅಂದರೆ ಬೇರೆ ಸ್ಕಾಲರ್ಶಿಪ್ಪಿಂದ ಏನು ಹೆಲ್ಪ್ ತೊಗೊಂಡಿರಬಾರದು ಅಂತ ಇವರು ಇಲ್ಲಿ ಕಂಡೀಷನ್ ಹಾಕಿದ್ದಾರೆ ನೋಡಿ. ಇವರು ಕೊಡುವ ಆರ್ಥಿಕ ಸಹಾಯ ಎಷ್ಟು ಎಂದರೆ ಆಯ್ಕೆಯಾದ ಅಭ್ಯರ್ಥಿಗಳು ಬೋಧನೆ, ಜೀವನ ನಿರ್ವಹಣಾ ವೆಚ್ಚಗಳು ಮತ್ತು ಅಧ್ಯಯನ ಸಾಮಗ್ರಿಗಳನ್ನು ಒಳಗೊಂಡಂತೆ ತಾವು ಪಾವತಿಸಿರುವ ರಸೀದಿಗೆ ತಕ್ಕಂತೆ ವಾರ್ಷಿಕ 1 ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ಪಡೆಯುತ್ತಾರೆ ಅರ್ಹ ವಿದ್ಯಾರ್ಥಿಗಳು. ಓಕೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಸೆಪ್ಟೆಂಬರ್ 2024. ಅರ್ಜಿ ಸಲ್ಲಿಸಲು ವಿಧಾನ ಆನ್ಲೈನ್ ಮೋಡ್. ಇದಕ್ಕೂ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ. ಆ ಅಡ್ರೆಸ್ಗೆ ಹೋಗಿ ಚೆನ್ನಾಗಿ ನೋಡಿಕೊಂಡು ಫಿಲ್ ಮಾಡಿ. ಓಕೆ, ಸ್ಕಾಲರ್ಶಿಪ್ ಫಾರ್ಮ್ ಫಿಲ್ ಮಾಡಿ. ಓಕೆ, ಥ್ಯಾಂಕ್ ಯು. ನನ್ನ ಈ ಇನ್ಫಾರ್ಮೇಷನ್ ನಿಮಗೆ ಉಪಯೋಗವೆನಿಸಿದರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.